ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಗಮಂಗಲ ಪಟ್ಟಣದ ಆಡಳಿತ ಸೌಧದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಹಾಗೂ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ನಾಗಮಂಗಲ ತಾಲೂಕು ಬಿಜೆಪಿ ಪಕ್ಷದ ಯುವ ನಾಯಕ ಎಲ್ಎಸ್ ಚೇತನಗೌಡ ಅವರು ಗೌರವ ಪೂರ್ವಕ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಾಯಕ ಎಲ್ಎಸ್ ಚೇತನಗೌಡ ಮಾತನಾಡಿ, ಬಾಬಾ ಸಾಹೇಬರು ಎಲ್ಲರೂ ಕೂಡ ಸಮಾನರು ಎಂಬ ಸಮನ್ವಯತೆಯನ್ನು ಸಾರಿದ ಮಹಾನ್ ಪುರುಷ. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಾತಿ ಭೇದ ಮತ ಧಿಕ್ಕರಿಸಿದ ಹೋರಾಟಗಾರ. ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ. ದಲಿತರು ಮತ್ತು ಶೋಷಿತರ ಪಾಲಿಗೆ ಆಶಾಕಿರಣವಾಗಿ ಉದ್ಭವಿಸಿ ಒಂದು ಧೀಮಂತ ನಾಯಕ. ಅವರನ್ನು ನಾವು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಒಂದು ಜನ್ಮ ದಿನಾಚರಣೆಯನ್ನು ನಾವು ನಮ್ಮ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಇವತ್ತು ಸಾಂಕೇತಿಕವಾಗಿ ಆಚರಣೆಯನ್ನು ಮಾಡಿ ಇವತ್ತು ಇಲ್ಲಿ ಸಹಿತ ಬಂದು ಗೌರವವನ್ನು ಸಲ್ಲಿಸಿದ್ವಿ. ತಾಲೂಕು ಆಫೀಸ್ ಕಚೇರಿಯಲ್ಲಿ ಗೌರವವನ್ನು ಸಲ್ಲಿಸಿದ್ವಿ. ಇದೇ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಕೇಂದ್ರ ಚುನಾವಣೆ ಪ್ರಣಾಳಿಕೆಯನ್ನು ಇವತ್ತೊಂದು ಈ ಪವಿತ್ರವಾದ ದಿನ ಬಿಡುಗಡೆ ಮಾಡಿ ಇವತ್ತು ಅಂಬೇಡ್ಕರ್ ಅವರ ಆಸೆ ಏನಿದೆ ಅದನ್ನು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹಿತ ಅದನ್ನ ಎತ್ತಿ ಹಿಡಿಯುತ್ತೆ ಅಂತ ಹೇಳೋದ್ರ ಮುಖಾಂತರ ನಮ್ಮ ಈ ಮೋದಿಯವರು ಏನು ಕನಸಿದೆ ಅಬ್ ಕಿ ಬಾರ್ 400 ಪಾರ್ ಅನ್ನೋ ಏನೋ ಒಂದು ಅವ್ರ ಉದ್ದೇಶ ಇದೆ. ಅದು ಇವತ್ತಿಂಥ ಪವಿತ್ರವಾದ ದಿನ ನಮ್ಮ ಪ್ರಣಾಳಿಕೆ ಬಿಡುಗಡೆ ಆಗ್ತಾ ಇರೋದು ನಾವು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತಗಳಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಸಹಿತ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸೋಮಶೇಖರ್, ಬಿಜೆಪಿ ಪಕ್ಷದ ಮುಖಂಡರಾದ ನಾಗತಿಹಳ್ಳಿ ಗೋಪಾಲ್, ಚೀಣ್ಯ ಕರಿಯಣ್ಣ, ಉಪರಹಳ್ಳಿ ಸುರೇಶ್, ದೊದ್ದೆಮಾದಹಳ್ಳಿ ನರಸಿಂಹಮೂರ್ತಿ, ಸಂತೋಷ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.